ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಎಲ್ಲರಿಗೂ ಒನ್ಸ್ ಅಗೇನ್ ವೆಲ್ಕಮ್ ಟು ಸ್ನೇಹಿತರೆ. ನೋಡಿ, ಈಗ ಟೊಮೊಟೊ ಗೊಜ್ಜು ಕೂಡ ರೆಡಿಯಾಗಿದೆ. ನಾಷ್ಟಕ್ಕೆ ಇವತ್ತು ಬೆಳಗ್ಗೆನೇ ಟೊಮೊಟೊ ಗೊಜ್ಜು ಮತ್ತು ರೈಸು. ಇನ್ನು ಸ್ವಲ್ಪ ಬೇಯದಿದೆ ಟೊಮೊಟೊ. ಹಾಗೆ ಈಗ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮುಂಚೆನೇ ಹಾಕಿದ್ರೆ ಅದು ಸಿಗಲ್ಲ ಅಷ್ಟ, ಕೆಲವೊಮ್ಮೆ ಮುಂಚೆ ಹಾಕ್ಬಿಡ್ತಿರ್ತೀನಿ, ಹಂಗಾಗಿ ಲಾಸ್ಟಿಗೆ ಹಾಕ್ಕೊತೀನಿ. ಓಕೆ, ಇದು ಕೂಡ ರೆಡಿ ಆಯ್ತು. ಇನ್ನೇನು ಅಷ್ಟರಲ್ಲಿ ರೈಸ್ ಕೂಡ ಇನ್ನೂ ಸ್ವಲ್ಪ ಕೂಲ್ ಆಗಬೇಕಿತ್ತು. ಹಾಲು ಕೂಡ ಕಾಯಿಸಿಟ್ಟಿದ್ದೀನಿ. ನಮ್ಮ ಸ್ಮಿತಾ ಮಾಡಿರೋದು ನೋಡಿ ಏನು ಕೆಲಸ ಮಾಡಿದೆ ಅಂದರೆ, ಚಾಪೀಸ್ ಎಲ್ಲ ಕೆಳಗಡೆ ತಿಕ್ಬಿಟ್ಟು ತಗೊಂಡೋಗಿ ಅದಕ್ಕೆ ಬೆಳೆದ್ಬಿಟ್ಟಿದ್ದಾಳೆ. ಟಿ ವಿ ಟ್ರಾಲಿ ಗಾಜು ಏನಿದೆ ಅದಕ್ಕೆ ಬೆಳೆದಿದ್ದಾಳೆ. ಅದೆಷ್ಟು ನೀಟ್ ಮಾಡಿದ್ರು ಹೋಗ್ತಾ ಇಲ್ಲ, ಬೂದಿಗೆ ಆಗ್ತಾ ಇದೆ. ಒಂದು ಸತಿ ಫಸ್ಟ್ ಒರೆಸ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತು ಯಾವತ್ತು ಬಟ್ಟೆ ಮಾಡಿ ಒರೆಸ್ತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದು ಸೈಡ್ ಕೂಡ ಹಂಗೆ ಒರೆಸ್ಬೇಕು ತೆಗೆದುಬಿಟ್ಟು. ಈ ಮಕ್ಕಳಿರೋ ಮನೆಗೆ ಹಂಗೆ ಅನಿಸುತ್ತೆ. ನನಗೆ ನೋಡಿದ್ರೆ ಹೇಳ್ತಾ ಇದ್ದೀನಿ, ಸ್ಮಿತಾ ಆ ಥರ ಮಾಡಬಾರ್ದು ಅಂತ. ನಾನು ಒಳಗಡೆ ಇದ್ದೆ ಅಷ್ಟರಲ್ಲಿ ಈ ಥರ ಮಾಡಿಬಿಟ್ಟಿದ್ದಾಳೆ. ಟಿ ವಿಗೆ ವಿತ್ತು ಈ ಕಡೆ ಗಾಜಿಗೆ ಎಲ್ಲ ಸ್ಪ್ರೆಡ್ ಮಾಡಿಬಿಟ್ಟಿದ್ದಾಳೆ. ಅದು ಹೆಂಗೆ ಇದು ಮಾಡಿದ್ಲು ಅನ್ನೋದೇ ಗೊತ್ತಾಗಲಿಲ್ಲ ನನಗೆ. ಮನೇಲಿದ್ದೀನಿ. ಓಕೆ, ಅದಕ್ಕೆ ಕೂಡ ಕ್ಲೀನ್ ಮಾಡಿಕೊಂಡೆ ನಾನು. ಮಕ್ಕಳಿರೋ ಮನೆಗೆ ಒಂಥರ ಟಾಸ್ಕ್ ಅನಿಸ್ಬಿಡುತ್ತೆ ಕೆಲವೊಮ್ಮೆ. ಅದೊಂದು ಇದೊಂದು ಮಾಡ್ತಾನೆ ಇರಬೇಕು. ಸ್ವಲ್ಪ ರಾಗಿ ಜಲ್ಡೆ ಮಾಡಬೇಕಿತ್ತು, ಹಂಗೆ ಆ ಜಲ್ಡೆ ಮಾಡಿರ ಅದನ್ನು ತೊಳೆದ್ಬಿಟ್ಟು ಅಲ್ಲಿ ಬಿಸಿಲಲ್ಲಿ ಇಟ್ಟಿದ್ದೀನಿ. ತುಳಸಿ ಗಿಡ ನೋಡಿ ಎಷ್ಟು ಸೊಂಪಾಗಿ ಬೆಳೆದಿದೆ, ಉದ್ದಕ್ಕೆ ಬೆಳೆದು ಬಿಟ್ಟಿದೆ ಈ ಸತಿ, ನೋಡ್ಬೋದು ನೀವು. ಹಾಗೆ ನೋಡಿ, ಮೋಡ ತುಂಬ ಚೆಂದ ಕಾಣ್ತಾ ಇತ್ತು, ಹಂಗಾಗಿ ಅದೊಂದು ಕ್ಲಿಪ್ಪಿಂಗ್ ಇರಲಿ ಅಂತ ತೆಗೆದಿಟ್ಟಿದ್ದೆ. ಒಂಥರ ತುಂಬ ಚೆನ್ನಾಗಿದೆ. ಹಾಗೆ ನಿನ್ನೆ ಇದು ಹೊಸ್ಲಿಗೆ ಬೆಳಗ್ಗೆನೇ ಇದು ನೆಕ್ಸ್ಟ್ ಡೇ ಹೂ ಇಟ್ಟು, ಮೊದಲು ಅರಿಶಿನ ಕುಂಕುಮ ಇಟ್ಟು ನಂತರ ಹೂ ಇಟ್ಟಿದ್ದೆ. ಇದೊಂದು 2 ವೀಡಿಯೋಸು ಕ್ಲಬ್ ಆಗುತ್ತೆ ಸ್ನೇಹಿತರೆ. 2 ದಿನದಿಂದ ನಾನು ವಿಡಿಯೋ ಹಾಕೋದಕ್ಕೆ ಆಗಲಿಲ್ಲ. ಕೆಲವೊಮ್ಮೆ ಆ ಫಂಕ್ಷನ್ನು ಅದು ಇದು ಓಡಾಟ ಇದೆ ಹೋಗ್ಬಿಡ್ತು, ನನಗೆ ಹಾಕೋದಕ್ಕಾಗಿರಲಿಲ್ಲ. ಹಂಗಾಗಿ ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವಿಡಿಯೋಸ್ ಇದ್ದಾವೆ, ಬಟ್ ಅದನ್ನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇದು ಟಚ್ ಮಿ ನಾಟ್ ಗಿಡ ಗೊತ್ತಿದೆ ಅಂದ್ಕೊತೀನಿ. ಇದು ಹಸುಗಳು ಮೇಯೋದಕ್ಕೆ ಹೋಗ್ತಾವಲ್ಲ, ಅವುಗಳ ಉಸಿರಾಟದ ಒಂದು ಪೋರ್ಸ್ಗೆ ಈ ಥರ ಮುಚ್ಕೊಂಡ್ಬಿಡ್ತಾವಂತೆ ಅನ್ನೋದೊಂದು ಕೇಳಿದ್ದೆ ನಾನು. ಹಾಗೆ ನಿನ್ನೆ ನಮ್ಮ ಸ್ಮಿತಾ ಹೋಗಿ ಇದನ್ನು ಈ ಥರ ಮಾಡ್ತಾ ಇರ್ತಾಳೆ ನೋಡಿ. ಅದು ಮುಟ್ಟಿದ್ರೆ ಸಾಕು ಹಂಗೆ ಕ್ಲೋಸ್ ಆಗಿಬಿಡುತ್ತೆ. ಇದೇ ಟಚ್ ಮಿ ನಾಟ್ ಗಿಡ. ಹಾಗೆ ನಿನ್ನೆ ನೋಡಿ, ಅದು ಕೋಳಿಗಳೆಲ್ಲ ಕೆದಕ್ಬಿಟ್ಟು ಹೋಗ್ಬಿಟ್ಟಿತ್ತು. ಈಗ ಒಡೆದಿದೆ ರೋಸ್ ಕಡ್ಡಿ. ಹಾಗೆ ಕೆಲವೊಂದೊಂದೆಲ್ಲ ಗಿಡಗಳು ಗ್ರೋತ್ ಆಗ್ತಾ ಇದ್ದಾವೆ ಚೆನ್ನಾಗಿ, ನೋಡ್ಬೋದು. ಸ್ವಲ್ಪ ಹಂಗೆ ಹಿಂಗೆ ಈ ಥರ ಗೊಬ್ಬರ ಎಲ್ಲ ಹಾಕ್ತಾ ಇರ್ತೀನಿ ಕೆಲವೊಮ್ಮೆ. ಹಾಗೆ ಇದು ನೋಡಿ, ಚಿಕ್ಕದಾಗಿ ಸಣ್ಣದಾಗಿ ಪುಟ್ಟವಾಗಿ ಅದು ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ. ಇದು ಬಂದು ಶೋ ಗಿಡ. ಆ ಕಡೆ ಹೋಗೋಣ ಬನ್ನಿ. ಈಗ ಚೆನ್ನಾಗಿ ಈಗ ಒಂದು ನೀರಾಗಲಿ ಮತ್ತು ಅದಕ್ಕೆ ಗೊಬ್ಬರ ಚೆನ್ನಾಗಿ ಹಾಕಿದ್ರೆ ಗಿಡಗಳು ತುಂಬ ಚೆನ್ನಾಗಿ ಬರ್ತವೆ. ನೋಡ್ಬೋದು, ಈ ಗಿಡ ತುಂಬಾ ಹೂ ಬಿಟ್ಟಿದೆ. ಫುಲ್ಲು ಇದೇ ಥರ ಹೂ ಬಿಟ್ಟಿದೆ ನೋಡಿ. ಅದು ನೋಡಿದಾಗೆಲ್ಲ ಎಷ್ಟೊಂದು ಹೂ ಕಾಣ್ತಾ ಇರ್ತವೆ. ಈಗ ಚೆನ್ನಾಗಿ ಮಳೆ ಐತಲ್ವಾ, ಹಂಗಾಗಿ ಹೂ ಚೆನ್ನಾಗಿ ಬಿಟ್ಟಿದ್ದಾವೆ, ನೋಡ್ಬೋದು ನೀವು. ಹಾಗೆ ದಾಸವಾಳದ ಮಗ್ಗು ಕಿತ್ಕೊಬೇಕಿತ್ತು, ಅದು ಕೂಡ ಕಿತ್ಕೊತಾ ಇದ್ದೀನಿ ನೋಡಿ, ಈ ಥರ ಮಗ್ಗು. ಹಾಗೆ ನೋಡಿ, ಅಲ್ಲಿ ಜೇಡರ್ ಬಲೆ ಕೂಡ ಕಟ್ಟಿದ್ದೇವೆ ನೋಡಿ. ಈ ಥರ ಹೂ ಕಿತ್ಬಿಟ್ಟು ಅಲ್ಲಿ ಗಿಡದ ಮೇಲೆ ಇಟ್ಟಿದ್ದೆ ನೋಡಿ. ಇಷ್ಟು ಮಗ್ಗು ಸಿಕ್ಕಿದ್ದಾವೆ 2 ಗಿಡದಿಂದ. ಹಾಗೆ ಇಷ್ಟ ಆದರೆ ಸ್ನೇಹಿತರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಬ್ಲಾಗ್